ರೀ ನಡೀರಿ ಹೋಗೋಣ. ಯಪ್ಪ, ಇವತ್ತು ಹೆಂಗನಾಗ್ಲಿ ಅವ್ರ ಹತ್ರ ನಮ್ಮ ಹುಡುಗಿ ವಿಷಯ ಮಾತಾಡ್ಕೊಂಬಿಟ್ಟು ಮದುವೆ ವಿಷಯ ಎಲ್ಲ ಮಾತಾಡ್ಕೊಂಬಿಟ್ಟು ಫಿಕ್ಸ್ ಮಾಡ್ಕೊಂಡೆ ಏನಿಯ ಬರಬೇಕು ರೀ. ನೀವು ಹೇಳ್ದಂಗೆ ಏನಿಯ ಸಾವುಕಾರ ಮನೆ ಅಂತ ಹೇಳ್ತಿರಲ್ಲ ರೀ. ಅಲ್ಲ, ಇನ್ನು ಹಳ್ಳಿನಾಗ ಇನ್ನು ಎಂಥ ಮನೆ ಕಟ್ಟಕ್ಕೆ ಸಾಧ್ಯ ರೀ ಅವರು? ಹಳ್ಳಿನಾಗೆ ಅವರೇ ಅಂತೀರಾ, ಮತ್ತು ಹಳ್ಳಿನಾಗ ಇದ್ಕೊಂಡ್ರೆ ಇನ್ನು ಎಂಥ ಮನೆ ಕಟ್ಟಕ್ಕೆ ಸಾಧ್ಯ? ಮತ್ತು ಹೆಂಗೈತ್ ಗೊತ್ತೇನೆ ಮನೆ ಅಂತ ಹೇಳ್ತೀರಾ? ಇನ್ನು ಹೆಂಗೈತ್ರಿ ಮನೆ? ಏ ಆರ್ಮನೆ ಇದ್ದಂಗ ಐತ್ ಮನೆ. ನಿನ್ ಮನೇಲಿ ಯಾಕೋ ಕೊಯ್ತೀಯ? ಸೂಪರ್ ಆಗೈತೆ. ಈಗ ಒಯ್ತೀಯಲ್ಲ ನೋಡಿವಂತೆ ಬಾ. ಅಮ್ಮ, ಹುಡ್ಗನ್ ಮನೆಗೆ ಹೋಯ್ತಿದ್ದೀರಾ? ಹೂ ಕಣವ. ಇವತ್ ಮಾತುಕತೆ ಮುಗಿಸ್ಕೊಂಡ್ಬಿಟ್ಟೆ ನೀ ಬರನಿ ಅಂತ ಹೋಯ್ತಾ ಇದೀವಿ. ಹ್ಞೂ ಮಗಳೇ, ನಿನ್ನ ಅದೃಷ್ಟ ಹೆಂಗೈತೋ ನೋಡೋಣ. ಅಮ್ಮ ಪ್ಲೀಸ್ ಕಣಮ್ಮ, ಹೆಂಗನ ಮಾಡಿ ಮದುವೆಗೆ ಒಪ್ಪಿಸ್ಬಿಟ್ಟೇನಿಯ, ಮದುವೆ ಫಿಕ್ಸ್ ಮಾಡ್ಕೊಂಬಿಟ್ಟೇನಿಯ ಬಾಮ. ಪ್ಲೀಸ್ ಕಣಮ್ಮ, ಪ್ಲೀಸ್ ಇಲ್ಲ ಅಂತ ಮಾತ್ರ ಅನ್ಬೇಡ ಕಣಮ್ಮ. ಪ್ಲೀಸ್ ಕಣಮ್ಮ. ಆಮೇಲೆ ಅವ್ರೇನೋ ಬ್ಯಾಡ ಅಂದ್ರು ಅಂತ ಬರ್ಬೇಡ ಕಣಮ್ಮ. ಅವ್ರು ಏನು ಕೇಳಿದ್ರು ಎಲ್ಲದಕ್ಕೂ ಹ್ಞೂ ಅಂದ್ಬಿಟ್ಟು ಹುಡುಗನ ಜೊತೆ ಮದುವೆ ಫಿಕ್ಸ್ ಮಾಡು ಕಣಮ್ಮ, ಪ್ಲೀಸ್ ಕಣಮ್ಮ. ಮಗಳೇ, ನಿನ್ ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಆ ಯಪ್ಪ ನಮಗ್ ಗೊತ್ತಿರೋ ನೇನಿಯ. ಹೋಗ್ ಒಂಚೂರು ಮಾತಾಡೋಣ. ಏನ್ ಹೇಳ್ತಾರೋ ಏನ್ ಬಿಡ್ತಾರೋ, ಕೊಡೋದು ತಗೊಳ್ಳೋದು ಎಲ್ಲ ಮಾತಾಡೋಣ ನಿಧಾನಕ್ಕೆ. ಮೊದ್ಲು ನೀನು ಅವನು ಮಾತಾಡ್ಬೇಕು, ಮೀಟ್ ಮಾಡ್ಬೇಕು. ಇನ್ನು ಯೋಸೆಸ್ ಐತೆ. ಸುಮ್ಕೆ ಇವಾಗ ಹೋಗ್ಬಿಟ್ಟಂಗೆ ನೋಡ್ಕೊಂಡು ನಿಮ್ಮ ಅಮ್ಮಂಗೆ ಮನೆಗಿನ ಎಲ್ಲ ತೋರಿಸಿ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಂಡು ನಿಧಾನಕ್ಕೆ ಮದುವೆ ವಿಷಯನ ಮಾತಾಡ್ಕೊಂಡು ಬಂದ್ರೆ ಆಯ್ತು. ಆದ್ರೂ ನೀನು ಹುಡುಗನ ಒಂದ್ಕಿತ ನೋಡ್ಕೊಂಬಿಡ್ ಬಾಮ. ಹೆಂಗವನೆ ಅಂದ್ರೆ ಹುಡುಗನು ಸೂಪರ್ ಆಗವನೆ ನಿಜವಾಗವನ್ವೆ. ಆ ಶಶಿ ಮನೆಯಾಳಿ ಅದು ಹೆಂಗ್ ಬುಟ್ಟಿಗೆ ಹಾಕೊಂಡ್ಲು ಅವನ್ನ ಗೊತ್ತಿಲ್ಲ. ಲವ್ ಮ್ಯಾರೇಜ್ ಯಾರು ಕೇಳ್ತಾರೆ ಹಳ್ಳಿಗಳು ಕಡೆ? ಅರೇಂಜ್ ಮ್ಯಾರೇಜ್ ತಾನೇ ಕೇಳೋದು. ಅಮ್ಮ, ಮಿಸ್ ಮಾಡ್ತಿದ್ದಂಗೆ ನೀವೇನ್ಯಾ ಮದುವೆಗೆ ಒಪ್ಪಿಸ್ಬಿಟ್ಟು ಬಂದ್ಬಿಡ್ರಿ. ಆಯ್ತು ಬಿಡೆ. ಈ ಮನೆಗೆ ಯಾರಿಗೋ ಹೇಳಕ್ ಹೋಗ್ಬೇಡ ಸದ್ಯಕ್ಕೆ, ಸರಿನಾ? ಹ್ಞೂ, ಸರಿ ಆಯ್ತು. ನೋಡ್ದೇನೆ, ಹಳ್ಳಿನಾಗ ಇನ್ ಹೆಂಗ್ರಿ ಕಟ್ತಾರ ಮನೆಯ. ಇನ್ ಹೆಂಗ್ರಿ ಕಟ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಲ್ಲೇ ನೋಡೆ ಮನೆಯ ಹೆಂಗ್ ಕಟ್ಟವ್ರೆ ಅಂತ ಹೇಳ್ಬಿಟ್ಟು. ಈ ಅಂಗ್ರಿ ಕಟ್ತಾರೆ ಅಂತಂದ್ರೆ ಹಿಂಗೆ ಕಟ್ಟೋದ್ ಮನೆಯ. ಏನ್ ಸೂಪರ್ ಆಗಿ ಕಟ್ಟವ್ರು ನೋಡೆ ಮನೆಯ. ರೀ, ಅಬ್ಬಬ್ಬಬ್ಬಬ್ಬಬ್ಬ, ಇದೇನ್ರಿ ಹಿಂಗೈತೆ? ಅದ್ದೂರಿನಾಗ ಐತಲ್ರಿ ಮನೆ ಮಾತ್ರ. ನನ್ನ ಮಗಳೇನ ಈ ಮನೆಗೆ ಬಂದ್ಬಿಟ್ರೆ ಯಪ್ಪ ಯಪ್ಪ ಯಪ್ಪ, ಅವಳು ಅದೃಷ್ಟವೇ ಅದೃಷ್ಟ ಅಂತ ಅನ್ನಿಸ್ತದೆ. ಏನ್ರಿ ಈ ಪಾಟಿ ದೊಡ್ಡದಾಗೈತಲ್ರಿ ಮನೆ? ಆ ಏನು ಇವಾಗ ಕಟ್ಟಿರೋದ ಏನು? ಏ, ಆ ಗೌಡ್ರಿಲ್ವಾ? ಆ ಗೌಡ್ರ ಅವ್ರ ಅಪ್ಪನೇನಿಯ ಕೊಟ್ರ ಮನೆ. ಇವ್ನ್ ಕಟ್ಟಿರೋದಲ್ಲ. ಅವ್ರ ಅಪ್ಪ ಎಲ್ಲ ದೊಡ್ಡ ಕೂಡ ಸಂದ ಕೊಟ್ಟವ್ರಿ. ಯಪ್ಪ ಯಪ್ಪ ಯಪ್ಪ, ನೋಡ್ದ? ಹಳ್ಳಿನಾಗು ಹಿಂಗೂ ಕೊಟ್ಬೋದು ಮನೆ ಅಂತ ಹೇಳ್ಬಿಟ್ಟು ಈ ಅಪ್ಪ ತೋರ್ಸಿರೋದ್ ನೋಡು. ರೀ, ಅಯ್ಯೋ ಮನೆ ಅಂತ ಗೊತ್ತಿತ್ತು. ಈ ಪಾಟಿ ದೊಡ್ಡ ಮನೆ ಅಂತ ದೇವ್ರಾಣೆಗೂ ಗೊತ್ತಿರಲ್ಲ ನನಗಂತೂ. ಇನ್ನು ಯಾರು ಏನಂದ್ರೂ ನನ್ನ ಮಗಳಂತೂ ಇಲ್ಲೇನೇನಿಯ ಫಿಕ್ಸ್ ಅಂದರೆ ಫಿಕ್ಸ್ ರೀ. ಅವ್ರು ಏನು ಕೇಳ್ತಾರೆ ಎಲ್ಲದಕ್ಕೂ ಹ್ಞೂ ಅಂದ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ನಮ್ಮ ಮಗಳನ್ನ ಇದೇ ಮನೆ ಸೊಸೆ ಮಾಡ್ಬಿಡನ್ರಿ. ನನಗಂತೂ ಬಹಳ ಖುಷಿ ಐತೆ. ಹೆಂಗೈತೆ ನೋಡ್ರಿ ಮನೆ. ಬರ್ರಿ ಒಳಗಡೆಗೆ ಹೋಗೋಣ, ಬಾಕ್ಲು ತಟ್ಬಿಟ್ಟು ಕೇಳಿ ಮಾತಾಡ್ಕೊಂಬಿಟ್ಟು ಬರೋಣ. ಬಾ ಬಾ, ಗೊತ್ತಿರೋರೆ ಅಲ್ವಾ? ಮಾತಾಡ್ತಾರೆ. ಬಾ ಹೋಗಣ. ಯವ್ವ, ಇದು ಮನೆ ಅಲ್ಲ, ಅರಮನೆ. ಓ, ಏನಪ್ಪಾ ಸಾವ್ಕಾರ, ಏನ್ ಇಷ್ಟು ದೂರ ಬಂದ್ಬಿಟ್ರಿ? ಮನೆ ಹುಡಿಕೊಂಡ್ ಬಂದ್ಬಿಟ್ಟಿದೀಗ. ಎಂಟಿನ ಬೇರೆ ಕರ್ಕೊಂಡ್ಬಿಟ್ಟು ಬಂದಿದ್ದೀರಾ? ಅಕ್ಕ ನಮಸ್ಕಾರ. ಓ, ನಾವೇನ್ ಸಾವ್ಕಾರರು, ನೀವು ಸಾವ್ಕಾರರು ಹೇಳ್ಬೇಕೆಲ್ಲನು. ಈಗ ನನ್ನ ಹೆಂಡತಿ ಹಿಂಗೇನಿಯ ಬಂದಿದ್ವಿ ಹೊಸಿ ಕೆಲ್ಸದ ಮೇಲೆ. ಹಂಗೇನಿಯ ನಾನು ಹೇಳ್ದೆ, ನಾನು ಗೊತ್ತಿರೋರ್ ಮನೆ ಇಲ್ಲೇ ಕಣೆ ಇರೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಮುಂದಕ್ಕೆ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ವಿ. ಮನೆ ನೋಡಕ್ ಸೂಪರ್ ಆಗೈತರ್ರಿ. ನಾವು ಹಿಂಗೆ ಕಟ್ಸೋಣ, ಒಂದ್ಕಿತ ಒಳಗಡೆ ನೋಡ್ಕೊಂಡ್ಬಿಟ್ಟು ಬರೋಣ ಬರ್ರಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಹಂಗೆ ನ್ಯಾಟಾಗಿ ಬಂದ್ಬಿಟ್ವಿ ನೋಡಿ. ಅಯ್ಯೋ, ಅದ್ರಾಗೇನಂತೆ, ಮನೆ ಏನೋ ಸುಮಾರಾಗೈತೆ ಅಷ್ಟೇ ಏನಿಯ. ನಮ್ಮ ಅಪ್ಪ ಕಟ್ಸಿರೋದು ನಮ್ಮ ಅಪ್ಪನ ಕಾಲಕ್ಕೆ ಹೆಂಗ್ ಬೇಕೋ ಅಂತ ಕಟ್ಟಿಸ್ಕೊಂಡೈತೆ. ಸಾಯೋ ಟೈಮಾಗ ಕಟ್ಸಿದ್ ಪಾಪ. ಈಗ ನಾನು ಹಂಗು ಹಿಂಗು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡಿವ್ನಿ ಮನೆ ಅಷ್ಟೇನಿಯ. ಅಯ್ಯೋ, ನಿಂತ್ಕೊಂಡೆ ಮಾತಾಡ್ತಿದ್ದೀರಲ್ಲ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಕುಂತ್ಕ ಬನ್ನಿ. ಲೇ, 2 ಲೋಟ ಕಾಫಿ ತಗೊಂಬಿಟ್ಟು ಬಾರೆ. ಬನ್ನಿ ಬನ್ನಿ. ಅಯ್ಯೋ, ನಮ್ಮೋಳಂತೂನುವೆ ಮನೆಯ ಕ್ಲೀನ್ ಮಾಡಿ 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 ಆ ಕೆಲಸದವ್ರನ್ನು ಸುಮ್ಮನೆ ಬಿಡಕ್ಕಿಲ್ಲ. ಮಾಡಿಸ್ತಾನೇ ಇರ್ತಾಳೆ, ಕಿಲೀನು 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 ಅವಳಂತೂನುವೆ. ಬರ್ರಿ ಬರ್ರಿ ಬರ್ರಿ, ಕುಂತ್ಕ ಬರ್ರಿ. ರೀ, ಮನೆ ನೋಡ್ಬಿಟ್ಟೇನಿಯ, ಕಳೆದೋಗ್ಬಿಟ್ಟೆ ನಾನಂತೂ. ಏನ್ರಿ ಇದು ಮನೆ? ಅಬ್ಬಬ್ಬಬ್ಬ, ನಾನಂತೂ ದೇವ್ರಾಣೆ ಕಳೆದೋಗ್ಬಿಟ್ಟೆ ಬಿಡಿ ನಾನಂತೂ. ಎಂಥ ಚಂದದ ಮನೆ ರೀ ಇದಂತೂ. ನನ್ನ ಮಗಳು ಇದ್ದಿದ್ರೆ ಫೋಟೋ ಗಿಟ್ಟ ಹೊಡ್ಕೊಂಡೋಗಿ ತೋರಿಸ್ಬೇಕ್ರಿ ನನ್ನ ಮಗಳಿಗೆ. ನಿಮ್ಮ ಫೋಟೋ ಹೊಡ್ಕೊಳಕ್ ಬರ್ತದ? ಫೋಟೋ ಹೊಡ್ಕೊಂಬಿಡಿ, ನನ್ನ ಮಗಳಿಗೆ ಹೋಗ್ಬಿಟ್ಟು ತೋರ್ಸೋಣ. ಅವಳಿನ ಯಾ ಪಾಟಿ ಖುಷಿ ಪಡ್ತಾಳೋ. ಸರಿ ಸರಿ, ಹೊಡ್ಕಂತೀನಿ. ಅವ್ರು ಇಲ್ದಿದ್ದಾಗ ಕಾಣ್ತಿದ್ದಂಗೆ ಹೊಡ್ಕಂತೀನಿ. ನೋಡಪ್ಪ ಹೆಂಗೆ ಅನ್ಕತ್ತಾರೆ. ಇಲ್ಲಾಂದ್ರೆ ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಫೋಟೋ ಹೊಡ್ಕೊಂಡ್ರು ಆಯ್ತಲ್ಲ. ನೋಡಿ, ಕೇಳ್ಬಿಟ್ಟೆ ಫೋಟೋ ಹೊಡ್ಕಂತೀನಿ. ಬರ್ರಿ ಹೋಗಿ ಕುಂತ್ಕೊಳ್ಳೋಣ. ಮತ್ತೆ ಇನ್ನೇನಪ್ಪ ಸಮಾಚಾರ? ಎಲ್ಲ ಮನೆ ಕಡೆ ಎಲ್ಲ ಹೆಂಗೈತೆ? ಎಲ್ಲ ಸಂದಕೈತ? ಭಾಗ ಮಾಡ್ಕೊಂಡಿಲ್ವೇ ನೀವ್ ಇನ್ನೂನುವೆ? ಅಯ್ಯೋ ಅಣ್ಣ, ಭಾಗ ಮಾಡ್ಕೋಬೇಕು. ಅಯ್ಯೋ, ಆದ್ರೆ ನಮ್ಮ ಮನೆಯಾಗವಲ್ಲ, ಅವಕ್ಕೇನು ಗೊತ್ತಾಗಕ್ಕಿಲ್ಲ. ಅದಕ್ಕೆ ಅವ್ರ ಮಕ್ಕಳು ಮದುವೆ ಮಾಡೋ ಗಂಟನೂ ಹಂಗಿರೋಣ ಅಂತ ಸುಮ್ಕೆ ಇದೀವಿ. ಅಯ್ಯೋ, ನಮ್ದುನುವೆ ಈ ಮನೆ ಕಟ್ಟೋವಷ್ಟು ನಮ್ದುನುವೆ ಐತೆ ಕಣಣ್ಣು. ಆದ್ರೆ ಏನ್ ಮಾಡನಿ? ಅಯ್ಯೋ, ಅದೇನೋ ಅಂತಾರಲ್ಲ, ಮೊದ್ಲು ಭಾಗ ಆಗ್ಬೇಕು, ಭಾಗ ಆದ್ಮೇಲೆ ಕಟ್ಟಬೇಕು ಅಷ್ಟೇನೇನೆ. ಕಟ್ರಿ ಕಟ್ರಿ, ನಿಧಾನಕ್ಕೆ ಏನಿಯ ಕಟ್ರಿ, ಏನ್ ತೊಂದ್ರೆ ಇಲ್ಲ ಮನೆಯ. ಸುಮಾರು ಆಯ್ತದೆ. ಈ ಕಟ್ಟಿಗೆ ಗಿಟ್ಟಿಗೆನಾಗೆಲ್ವ ಶಾನೆ ಕಟ್ಟಿರೋದು. ಸುಮಾರು ಖರ್ಚು ಆಯ್ತದೆ, ಕಟ್ಬೋದು. ನಿಮ್ ದುಡ್ಡಿದ್ರಂತೂ ಆರಾಮಾಗಿ ಏನಿಯ ಕಟ್ಬೋದು. ಮತ್ತೆ ಮಗನ್ ಮದ್ವೆ
ಅದು ಮಗನ್ ಮದ್ವೆ ಆಯ್ತು ಆಯ್ತು ಮಗನ್ ಮದ್ವೆ ಅದು ಸಿಂಪಲ್ ಆಗಿ ಏನಿಯ ಮಾಡಾಕ್ಬಿಟ್ವಿ. ಈಗ ಮಗಳದೊಂದು ಮದ್ವೆಯ ಮಾಡ್ಬೇಕು ಅಷ್ಟೇ ಏನಿಯ. ಮಗಳದು ಇಬ್ರು ಮಕ್ಕಳದು ಹೆಣ್ಮಕ್ಳದು ಮದ್ವೆ ಮಾಡ್ಬಿಟ್ರೆ ನಮ್ದಂತೂ ಇನ್ನೇನು ಇರಕ್ಕಿಲ್ಲ. ಮಗಳದೊಂದು ಹೆಂಗೋ ಹೆಣ್ಮಕ್ಳದನ್ನ ಗೊತ್ತಲ್ಲ. ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋರಿದ್ರೆ ಸೆರಗ್ನ ಕೆಂಡ ಕಟ್ಕೊಂಡಂಗೆ. ಹಂಗ್ಯಾಕೆ ಅನ್ಕೊಂತೀರಾ? ಓದ್ತಾರೆ ಹೆಣ್ಮಕ್ಳು, ಓದ್ಕೊಂಡು ಇರ್ತಾರೆ. ಈಗ ನನ್ನ ಮಗಳಿಲ್ವೇ, ನನ್ನ ಮಗಳು ಮದುವೆ ಮಾಡ್ಕೊಂಡು ಆಗ್ಲೇ ನೀ ಆರಾಮಾಗಿ ಸೆಟ್ಲ್ ಆಗೋಗ್ಬಿಟ್ಟವಳು ಬಿಡು. ಅವಳು ನಮ್ಮ ಹುಡುಗರ್ಗಿನ್ನೂ ದೊಡ್ಡವಳೇನೇ ನೀ, ಹೆಂಗೋ ಸೆಟ್ಲ್ ಆಗ್ಬಿಟ್ಲು. ಕಾಫಿ ತಗೊಳ್ಳಿ. ಇವಳೆ ನನ್ನ ಹೆಂಡತಿ. ನಮಸ್ಕಾರ. ನಮಸ್ಕಾರ. ಮತ್ತೆ ನಿಮ್ಮ ಮಕ್ಕಳು ಎಲ್ಲ ಓದ್ತಾವ್ರ ಏನು? ನನ್ನ ಮಗ ಒಬ್ಬ ಚಿಕ್ಕವನು ಪಾರಿನಾಗವನೆ. ಅವನದೇನೋ ಅಲ್ಲೇ ಓದ್ಕೋತೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಇರಕ್ಕಿಲ್ಲ, ನಂಗೆ ಹಳ್ಳಿ ಸೆಟ್ ಆಗಕ್ಕಿಲ್ಲ ಅಂತ ಹೊಂಟೋಗ್ಬಿಟ್ಟ. ನಮ್ಮ ದೊಡ್ಡವನಿಲ್ಲೇ ಪ್ಯಾಟಿನಾಗೆ ಅದೇನೋ MBA ಏನೋ ಮಾಡ್ತಾವನಿ. ಅವನು ಎಲ್ಲ ಇನ್ನೊಂದು ವರ್ಷ ಇರ್ಬೋದು ಓದೋದು, ಅವನದು ಮುಗಿತದೆ. ಹೌದಾ? ನನ್ನ ಹೆಣ್ಮಕ್ಳು ಅಷ್ಟೇನಿಯ. ನನ್ನ ಇಬ್ರು ಹೆಣ್ಮಕ್ಳುನು ಅವ್ರು ಸಂದಕ್ಕೆ ಓದಿದ್ರು. ಅಯ್ಯೋ ಟಾಪಾಗಿ ಓದೋರು ಇಬ್ರು. ಅಯ್ಯೋ ನಮ್ಮ ಮಕ್ಳಂತೂ ಎಲ್ಲ ಓದಿದ್ದೆಲ್ಲ ಮುಗೀತು. ಕೆಲಸ ಯಾಕೆ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಕಿರ್ಸಿವ್ನಿ. ಕೆಲ್ಸಕ್ಕಂತೂ ಕರಿತಾವ್ರಂತೆ ಕೆಲ್ಸಕ್ಕೆ. ಬಾ 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 ಅಂತ ಹೇಳ್ಬಿಟ್ಟು ನನ್ನ ಹೆಣ್ಮಕ್ಳು ಏನಿಯ ಹೋಯ್ತಾ ಇಲ್ಲ. ಈಗಿನ ಕಾಲದಲ್ಲಿ ಕುಂತ್ಕೊಂಡ್ರೆ ಆಯ್ತದ? ಹೆಣ್ಮಕ್ಳು ಕೆಲಸ ಮಾಡ್ಬೇಕು, ತಿನ್ಬೇಕು. ಅದೇ ಕರಿತಾವ್ರೆ, ನಾನೇ ಮದ್ವೆ ಆಗ್ಲಿ ಫಸ್ಟು ಅಂತ ಹೇಳ್ಬಿಟ್ಟು ಸುಮ್ಕಿದೀನಿ. ಮತ್ತೆ ನಿಮ್ ಮಗ ಏನ್ ಬಂದವನ? ನಿಮ್ ಮಗನ್ ಮತ್ತೆ ಮದುವೆ? ಅಯ್ಯೋ ನನ್ನ ಮಗಂಗೇನು ಕ್ಯೂ ನಿಂತ್ಕೊಂಡವ್ರೆ. ಹುಡುಗಿಯರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಯಪ್ಪ ಯಾರ ಮನೆ ಬಂದಿದ್ರು ಅರ್ಧ KG ಬಂಗಾರವೇನೇನಿಯ ಕೊಡ್ತೀನಿ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವೇನೇನಿಯ ಅಯ್ಯೋ ಇನ್ನೂ ಓದ್ತಾವನಲ್ಲ, ಓದ್ಕೊಂಡ್ಲಿ ಇನ್ನೂ 1 ವರ್ಷ, ಆಮೇಕಿನ ವರ್ಷ ಆದ್ಮೇಲೆ ಏನಿಯ ಮದುವೆ ಮಾಡನಿ ಅಂತ ಸುಮ್ಕಾಗ್ಬಿಟ್ವಿ. ಅರ್ಧ KG? ನನ್ನ ಮಗಂಗೇನು ಕಮ್ಮಿ. ನನ್ನ ಮಗಂಗೆ ಅರ್ಧ KGನೂ ಕೊಡ್ತಾರೆ, 3/4 KGನೂ ಕೊಡ್ತಾರೆ. ನಾನು ಹೇಳಿಲ್ವಾ ಇವಮ್ಮಂಗು ಸಿದ್ದುರಂಕರ ಅಂತ? ಹೌದಾ? ನಾನು ನನ್ನ ಹೆಣ್ಮಗಳಿಗೆಲ್ಲ ಮಾಡಿ ಸಿಕ್ಕಿವ್ನಿ. ನಮ್ಮ ಹೆಣ್ಮಗಳಿಗೆ ಸರಿಯಾಗಿ ಎಲ್ಲನೂ ಮಾಡಿಸ್ಬಿಟ್ಟು ಮಡಗಿದೀವಿ. ಹೆಂಗ ನನ್ನ ಮಗಳು ಒಳ್ಳೆ ಮನೆಗೆ ಹೋದ್ರೆ ನನಗೂ ಖುಷಿನೇನಿಯ. ನಾವು ಹುಡುಕ್ತಾ ಇದೀವಿ. ನೀವು ಮತ್ತೆ ಮಗಳಿಗೆ ಮಾಡಿಸ್ಬಿಟ್ಟು ಮಡಗಿದಿರೋ? ನಾನು ನನ್ನ ಮಗಳಿಗೆ ಎಲ್ಲ ಮಾಡಿಸ್ಬಿಟ್ಟೆ ಏನಿಯ ಮಡಗಿದೀವಿ. ಅರ್ಧ KG ಬಂಗಾರ ಏನಿಯ ಮಾಡಿಸ್ಬಿಟ್ಟು ಮಡಗಿದೀನಿ. ಬಿಲ್ಡಪ್ ಕೊಡು ಅಂದ್ರೆ ಓವರ್ ಬಿಲ್ಡಪ್ ಕೊಡ್ತಾಳೆ. ಅರ್ಧ KG ಅಂದ್ರೆ 40-50 ಲಕ್ಷ ರೂಪಾಯ. ಇನ್ನೂ ಶಾನೆ ಅನ್ನಿಸ್ತದಲ್ವಾ? ಎಷ್ಟೋ ಏನೋ. ಇವ್ಳು ನೋಡು ಅರ್ಧ KG ಮಾಡಿ ಸಿಕ್ಕವಳಂತೆ. ಪರವಾಗಿಲ್ಲ ಸಾವ್ಕರೆ, ನೀವು ಮಾಡಿ ಸಿಕ್ಕಿದ್ದೀರಾ ಅನ್ನಿ. ಹೆಣ್ಮಕ್ಳವ್ರೇನ್ ಮಾಡಿಸ್ಬೇಕಲ್ಲ, ನಮ್ಮ ಹೆಣ್ಮಗ್ಳಿಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಮಾಡಿಸಿದ್ವಿ. ನನ್ನ ಮಗಳು ಸಂದಕ್ಕೆ ಓದ್ತಾವಳಲ್ಲ, ಓದಿದ್ಲು. ಕೆಲ್ಸಕ್ಕೆಲ್ಲ ಹೋಯ್ತಿಲ್ಲ. ನೋಡ್ಬೇಕು ಯಾವ್ದನ ಒಂದ್ ಒಳ್ಳೆ ಸಂಬಂಧ ನೋಡನಿ ಅಂತ ಅನ್ಕೊಂಡಿದೀವಿ. ಬಿಡಿ, ಎಲ್ಲಾನು ಇದ್ರೆ ಈಗಿನ ಕಾಲದಾಗ ಹೆಣ್ಮಕ್ಳಿಗೆ ಶಾನೆ ಡಿಮ್ಯಾಂಡ್ ಐತೆ. ಆರಾಮಾಗೆ ಸಿಕ್ರು ಸಿಗ್ಬೋದು. ಒಳ್ಳೊಳ್ಳೆ ಹುಡುಕುಗಳು ಈಗ ಏನ್ ಹುಡುಕಿದ್ರೆ ಎಲ್ಲಾನು ಸಿಗ್ತಾರೆ. ಡಾಕ್ಟ್ರು, ಇಂಜಿನಿಯರ್ಗಳು ಅವ್ರವ್ರು ಏನಿಯ ಸಿಗ್ತಾರೆ. ಅಯ್ಯೋ ನಮ್ಮ ಮಗಳನ್ನ ದೂರ ಕಳ್ಸಕ್ ಇಷ್ಟ ಇಲ್ಲ. ಇಲ್ಲೇ ಹತ್ರದಾಗ ಯಾರ್ಗನ ಕೊಟ್ಬಿಟ್ಟು ಮಾಡನಿ ಅಂತ ನಮ್ಮ ಆಸೆ. ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಅರ್ಧ KG ಬಂಗಾರ, ಈಗ ಮದ್ವೆಗೆ ಎಲ್ಲನೂ ಮಡಿಕೊಂಡಿದೀವಿ. ಆದ್ರೆ ಅದೇನೇನಿಯ ಹುಡುಗ ಯಾರು ಸೆಟ್ ಆಯ್ತಿಲ್ಲ. ನೋಡ್ಬೇಕು, ಎಲ್ಲ ನಮ್ಗಿನ್ನ ಕೆಳಗಡೆ ಇರ್ತಾರೆ. ನಮ್ಗಿನ್ನ ಮ್ಯಾಲ್ಗಡೆ ಇರೋರಾದ್ರೆ ಹೆಂಗೋನು ಹಂಗೋ ಹಿಂಗೋ ಮಾಡ್ಬೋದು. ನಮ್ಗಿನ್ನ ಕೆಳಗಡೆ ಇರೋರ ಹತ್ರ ನನಗಂತೂ ವ್ಯವಹಾರ ಮಾಡಕ್ ಇಷ್ಟನೇನಿ ಆಗಕ್ಕಿಲ್ಲ. ಹೌದೌದು, ನಮ್ಮ ಮಕ್ಳು ಏನಿದ್ರು ನಮ್ಗಿನ್ನ ಚೆನ್ನಾಗಿರೋ ಕೊಡ್ಬೇಕು ಅನ್ನೋದೇನಿಯ ನಮ್ಮ ಮಹದಾಸೆ. ಯಾರೇ ಆಗ್ಲಿ ಹೆಣ್ಮಕ್ಳನ್ನ ಚೆನ್ನಾಗಿರೋ ಮನೆ ಕೊಡ್ಬೇಕು ಅಂತ ಅನ್ಕಂತಾರೆ ಬಿಡಿ. ಏನು ಇಲ್ದಿರ ಮನೆ ಕೊಡಕಾಯ್ತದ? ಈಗ ನನ್ನ ಮಗಳನ್ನ ಕೊಟ್ಟಿರೋ ಮನೇನು ಅಷ್ಟೇನಿಯ, ತುಂಬಾ ಚೆನ್ನಾಗವ್ರ ಅವ್ರುನುವೆ. ಮತ್ತೆ ಎಲ್ಲಿ ನಿಮ್ ಮಗ ಕಾಣ್ತಾನೆ ನೀ ಇಲ್ವಲ್ಲ? ಎಲ್ಲೋದ? ಎಲ್ಲೋ ಇದ್ನಪ್ಪ. ಎಲ್ಲೋದ್ನೋ ಏನ್ ಕತೆನೋ. ಈ ಗಂಡು ಮಕ್ಳು ಒಂತಾಗ ನಿಲ್ತಾರೆ ಅಂತ ಅನ್ಕೋಬಿಟ್ರ 3 ಹೊತ್ತು ಆ ಲ್ಯಾಪ್ಟಾಪ್ ಒತ್ತೋದು, 3 ಹೊತ್ತು ಮೊಬೈಲ್ ಒತ್ತೋದು, ಇದ್ರಾಗೇನೇನಿಯ ಕಾಲ ಕಳ್ಕೊಂಡು ಇರ್ತಾರೆ. ಮಗ್ನೇ ಮಗ್ನೇ, ಏನ್ಲ 3 ಹೊತ್ತುನು ಅದು ಇದು ಒತ್ಕೊಂಡೆ ಕುಂತಿರ್ತೀಗಲ್ಲ? ಬಂದೆ. ಇವನೇ ನೋಡಿ ನನ್ ಮಗ. ನನ್ನ ಮಗಳು ಹೇಳ್ದಂಗೆ ನೀನಿಯ ಹುಡ್ಕ ಏನಿ ಸಕ್ಕತ್ತಾಗವನಲ್ಲಿ. ಓನ್ರಿ, ತಲೆ ತುಂಬಾ ಕೂದ್ಲವಲ್ಲ, ಅದೇನೇ ಒಂಥರ ಖುಷಿ ನನಗೆ. ಎಲ್ಲೋ ನೋಡ್ದಂಗಿದ್ದೀನಲ್ಲ, ಇವ್ರನ್ನೆಲ್ಲೋ ನೋಡಿದೀನಿ, ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಬ್ಬಬ್ಬಾ, ನಿಮ್ ಮಗನ ಬುಡಿ ಎಷ್ಟು ಸಕ್ಕತ್ತಾಗವನೆ ನೋಡಕ್ ಮಾತ್ರನೂ. ಏನಪ್ಪ ಏನ್ ಓದ್ತಿದೀಗ? MBA ಮಾಡ್ತಾ ಇದ್ದೀನಿ. ಹೌದಿನಪ್ಪ, ನನ್ನ ಹೆಣ್ಮಕ್ಳು ಇಂಜಿನಿಯರ್ ಮುಗಿಸ್ಬಿಟ್ಟವ್ರ ಕಣಪ್ಪ ಆಗ್ಲೇನೇನಿಯ. ಈಗ ಇನ್ನೂ ಕಂಪ್ಲೀಟ್ ಆಯ್ತು ಇಂಜಿನಿಯರ್. ಹೆಂಗೋ MBA ಪರವಾಗಿಲ್ಲ ಬಿಡು. ಸಂದಕ್ಕೆ ಓದ್ತಿದ್ದೀಗ? ಚೆನ್ನಾಗಿ ಓದ್ತಾ ಇದ್ದೀನಿ. ಏನೇ ಹೇಳಿ, ಮಗ ಮಾತ್ರ ಹೀರೋ ತರನೇನಿ ಅವನೇ, ಸೂಪರ್ ಆಗವನಿ. ಇಂಥ ಹುಡುಗಂಗೆ ಇನ್ನೇನು ಡಿಮ್ಯಾಂಡ್ ಇಲ್ದಿದ್ದಂಗೆ ಇರ್ತದ? ಡಿಮ್ಯಾಂಡ್ ಮತ್ತೆ. ಅಯ್ಯೋ ಅದ್ರ ಕತೆ ಯಾಕೆ ಕೇಳಿ. ಏನಪ್ಪ ನೀನ್ ಕಾಲೇಜಿಗೆ ಲವ್ ಪವ್ವು ಏನಾರ ಅನ್ಕೊಂಡು ಆತರ ಓದ್ತೀಯೋ, ಇಲ್ಲ ಅಪ್ಪ ಅಮ್ಮ ತೋರಿಸಿರೋ ಹುಡುಗಿನೇ ಮದುವೆ ಮಾಡ್ಕೊಂತೀಗೋ? ಅಯ್ಯೋ ನನ್ ಮಗನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ನನ್ ಮಗ ಹಾಕಿದ್ ಗೆರೆನ್ ಯಾವತ್ತೂ ದಾಟಲ್ಲ ಗೊತ್ತಾ? ನಾನು ಏನ್ ಹೇಳಿದ್ರು ಅದೇನೇನಿಯ. ನನ್ನ ಮಗಂಗ್ ನಾನು ಯಾರು ತೋರಿಸಿದ್ರೆ, ಯಾವ ಹುಡುಗಿನ ತೋರಿಸಿದ್ರೆ ಕಣ್ಣು ಮುಚ್ಕೊಂಡ್ ತಾಳಿ ಕಟ್ತಾನೆ.
ಹಂಗಿರ್ಬೇಕು ಹೇಳಿ ಮಕ್ಳು ಹಂಗಿರ್ಬೇಕು. ಅಯ್ಯೋ ನಮ್ಮೋಳ್ ಬಾಳ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬಿಟ್ಟವಳೆ ಮಕ್ಳನ್ ಮಾತ್ರನುವೆ ಏನ್ ಒಸಿ ಅಂತ ಅನ್ಕೊಂಬಿಟ್ರ ಬೋಲೇ ಸ್ಟ್ರಿಕ್ಟ್ ಆಗಿ ಬೆಳೆಸ್ಬಿಟ್ಟವಳೆ. ಹಿಂಗೇ ಇರ್ಬೇಕು ಮಕ್ಳು ಅಂತ ಹೇಳ್ಬಿಟ್ಟು. ಅವಳು ಹಾಕಿದ ಗೆರೆ ದಾಟಕ್ಕಿಲ್ಲ ನಮ್ಮ ಈಗಳು. ಅಮ್ಮ ನನಗ್ ಸ್ವಲ್ಪ ಕೆಲ್ಸ ಐತೆ ಒಳಗಡೆ. ಅಯ್ಯಯ್ಯಯ್ಯಯ್ಯ ಆ ರಾಜ್ಯಕ್ ಬತ್ತೀಯ ಬಂದ್ರು ನಂಗೆ ಕೆಲ್ಸ ಐತೆ ನನಗೆ ಕೆಲ್ಸ ಐತೆ ಏನ್ ಕೆಲಸ ಮಾಡ್ತೀಗೋ ಏನೋ ನಾ ಕಾಣೆ. ಯಾರನ್ನ ಬಂದಿರೋತ್ತಾಗ ಮಾತಾಡಕ್ಕಿಲ್ಲ. ಎಲ್ರು ನಿಮ್ಮ ಮಗು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಂಗೆ ಒಂದ್ ಎಲ್ರು ಇವಾಗ ಇನ್ಸ್ಟಾಗ್ರಾಮ್ ಫೋಟೋಗಳಂತೆ ಫೇಸ್ಬುಕ್ ಫೋಟೋಗಳಂತೆ ಹಾಕ್ತಾರೆ. ಅದನ್ನು ನೀನು ಹಾಕಕ್ಕಿಲ್ಲ. ಒಂದ್ ಯಾರನ್ನ ಬಂದಾಗ ಮಕ ಮುಚ್ಕೊಂಡು ಓಡಾಡ್ತೀಗ. ಎಷ್ಟು ಸಂದಕಿದೀಗ ನೀನು. ನೋಡ್ದಾ ಆ ಅಂಕಲ್ ಆಂಟಿ ಹೆಂಗ್ ಹೊಗಳ್ತಾವ್ರೆ ಅಂತ ಹೇಳ್ಬಿಟ್ಟು. ಆದ್ರೂ ಒಂದ್ ಕ್ಷಣ ಬಂದು ನಿಂತ್ಕೊಳಕಿಲ್ವಲ್ಲ ನೀನು. ಅಮ್ಮ ನೀನ್ ಸುಮ್ಮನೆ ಇದ್ರೆ ಸರಿ. ಅಯ್ಯೋ ನನ್ನ ಮಗ ಚೆನ್ನಾಗಿರೋದಿರ್ಲಿ. ನನ್ನ ಮಗ ಚೆನ್ನಾಗಿರೋದಕ್ಕಂತೂನುವೆ ಅದೇನೋ ಕ್ಯೂ ನಿಂತ್ಕೊಂಡಂಗೆ ಹೋಗ್ಬಿಟ್ಟೈತೆ. ಹುಡುಗಿಯರಂತೂನುವೆ ಮದುವೆ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಟ್ರು ಅಂತೂನುವೆ ಅಯ್ಯೋ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ, ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ. ಈಗ ನನ್ನ ಮಗ ಒಪ್ಪೋದಿಲ್ಲ, ಏನೂ ಇಲ್ಲ. ಅಯ್ಯೋ ಸಾಕಾಗೋಯ್ತದ ನನಗೂ ಏಳಿ ಇದು 1 ವರ್ಷ ಇರಿ ಮುಗಿಸ್ಬಿಟ್ಟು ಆದಷ್ಟು ಬೇಗನೆ ನಾವು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಜವಾಬ್ದಾರಿಗಳು ಮನೆನ ಕೆಲಸ ಶಾನೆ. ನಮ್ಮ ಯಜಮಾನ್ರಿಗೂ ವಯಸ್ಸಾಯ್ತು. ಇವರೇ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಹೌದೌದು. ನಿಮ್ಗೂ ಸೊಸೆ ಮನೆಗೆ ಬಂದ್ರೆ ಮನೆ ಕೆಲಸ ಅದು ಇದು ಮನೆ ನೋಡ್ಕೊಳಕ್ಕೆ ವ್ಯವಹಾರಗಳಿಗೆ ಎಲ್ಲ ಸೊರೈತದೆ. ಪಾಪ ನೀವೂನುವೆ ವಯಸ್ಸಾಯ್ತು ನಿಮ್ಗೂನುವೆ. ನೀವು ತಾನೇನಿಯ ಹೆಂಗ್ ನೋಡ್ಕೊತೀರಾ ಹೇಳಿ. ಪಾಪ ಒಬ್ರೇನಿಯ ಸೊಸೆ ಬಂದ್ರೆ ವ್ಯವಹಾರ ಎಲ್ಲ ಸೊಸೆಗೆ ಬಿಟ್ಬಿಟ್ಟು ಆರಾಮಾಗಿ ನೆಮ್ಮದಿಗೆ ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕುಂತ್ಕೋಬೋದು ಹಂಗನುವೆ. ಈಗ ನಾನು ಹಂಗೆ ಏನಿಯ ಮಾಡಿರೋದು. ಮೊದಲು ನನ್ನ ಮಗಂಗೆ ಏನಿಯ ಮದುವೆ ಮಾಡ್ಬಿಟ್ಟಿದ್ದೀನ. ನನ್ನ ಮಗ ಅಷ್ಟೇ ಏನಿಯ ಆರಾಮಾಗಿ ವ್ಯವಹಾರ ನೋಡ್ಕೊತಾನೆ. ನನ್ನ ಸೊಸೆನುವೆ ಎಲ್ಲ ಮನೆ ಕೆಲಸ ನೋಡ್ಕೊಂತಾಳೆ. ನಮಗಂತೂ ಪೂರ್ತಿ ಆರಾಮು. ನೀವು ಹಂಗೆ ಏನಿಯ ಆರಾಮ್ ಮಾಡ್ಕೋಬೇಕು. ನಾವು ಅದನ್ನೇನೇ ಯೋಚನೆ ಮಾಡ್ತಾ ಇದೀವಿ. ಏನ್ ಮಾಡೋಣ ಏನ್ ಬಿಡೋಣ ಅಂತ ಹೇಳ್ಬಿಟ್ಟು ನೋಡೋಣ. ಇದೊಂದ್ಕಿತ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಬಿಟ್ಟು ಬರ್ಲಿ. ನಾವುನುವೆ ಎಲ್ಲಾನು ಮದುವೆ ಏರ್ಪಾಟ್ ಮಾಡ್ಬೇಕು. ನೋಡ್ಬೇಕು ಹುಡುಗಿ ಗಿಡ್ಗಿ ಎಲ್ಲ ಹುಡುಕಿ ಮಾಡಿ. ಇನ್ನೇನು ನನ್ನ ಮಗ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ದೇ ಅದು ಇದು ಕಾಟ ವ್ಯವಹಾರ ನೋಡ್ಕೊಂಬಿಟ್ರೆ ಅಷ್ಟೇನೇ ಸಾಕು. ಇನ್ನೇನುವೆ ನಮಗೂ ಬೇಕಾಗಿಲ್ಲ. ನನ್ನ ಮಗ ಹೋಗಿ ದುಡ್ದುಬಿಟ್ಟು ದಬ್ಬಾಕದು ನಮ್ಗಂತೂ ಏನು ಬೇಡ. ಇಷ್ಟೆಲ್ಲ ಇದ್ಕೊಂಡು ಬ್ಯಾರೆ ಕೈ ಕೆಳಗಡೆ ಕೆಲ್ಸಕ್ಕೆ ಯಾಕೆ ಹೋಗ್ಬೇಕು ಬಿಡಿ.